ಇನ್ನು ಅಬಕಾರಿ ಇಲಾಖೆಯ ಕತೆ. ಇಲ್ಲಿ ಸಚಿವ ತಿಮ್ಮಾಪುರ್ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಪಟ್ಟಿಡಿದು ಅಹೋರಾತ್ರಿ ಎಲ್ಲ ಧರಣಿ ಮಾಡಿಬಿಟ್ರು. ಯಾಕೆ ಧರಣಿ ಮಾಡಿದವ್ರಿಗೆ ಗೊತ್ತಿಲ್ವಾ? ಲೈಸೆನ್ಸ್ ಪಡಿಬೇಕಾದ್ರೆ ಎಷ್ಟು ವಸೂಲಿಯನ್ನು ಮಾಡ್ತಾರೆ, ರಿನಿವಲ್ ಮಾಡಬೇಕಾದ್ರೆ ಎಷ್ಟು ವಸೂಲಿಯನ್ನು ಮಾಡ್ತಾರೆ, ಎಷ್ಟು ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ ಪಡೆಯೋಕ್ಕೋಸ್ಕರ ರಿನಿವಲ್ ಮಾಡೋಕ್ಕೋಸ್ಕರ ಇದು ನಡೆಯುತ್ತೆ ಅಂತ ಹೇಳಿ. ಯಾಕೆ ಹಿಂದೆ ಇದ್ದಂಥ ಮಂತ್ರಿಗಳಿಗೆ ಗೊತ್ತಿಲ್ವಾ? ಹಿಂದೆ ಇದ್ದಂಥ ಸರ್ಕಾರಕ್ಕೂ ಗೊತ್ತಿಲ್ವಾ? ಏನ್ರಿ ಡ್ರಾಮಾ ನಿಮ್ದೆಲ್ಲ? ಒಟ್ನಲ್ಲಿ ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು. ಅಲ್ಲಿಯವರೆಗೂ ಕೂಡ ಇವರು ನಿಲ್ಲಲ್ಲ. ನೋಡಿ ಸ್ಟೋರಿಯನ್ನ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ. ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ವಿಪಕ್ಷ ಪಟ್ಟು. ಅಹೋರಾತ್ರಿ ಧರಣಿ, ಸದನದಲ್ಲೂ ಪ್ರತಿಭಟನೆ. ಅಬಕಾರಿ ಇಲಾಖೆಯಲ್ಲಿ ಬಾರ್ ಲೈಸೆನ್ಸ್ಗಾಗಿ ಲಂಚ ಕೇಳಿದ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು. ಅಬಕಾರಿ ಸಚಿವರ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸಿದ್ದವು. ನಿನ್ನೆಯೂ ಸದನದಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿದ ವಿಪಕ್ಷ ನಾಯಕ ಅಶೋಕ್ ಗಂಭೀರ ಆರೋಪ ಮಾಡಿದರು. ಅಬಕಾರಿ ಇಲಾಖೆಯಲ್ಲಿ ಮಂತ್ಲಿ ಮನಿ ಫಿಕ್ಸ್ ಆಗಿದೆ. ಒಂದೊಂದು ಅಂಗಡಿಯಿಂದ ಪ್ರತಿ ತಿಂಗಳು 10 ರಿಂದ 15 ಸಾವಿರ ಕಲೆಕ್ಷನ್ ಆಗ್ತಾ ಇದೆ. ತಿಂಗಳಿಗೆ 21 ಕೋಟಿ, ವರ್ಷಕ್ಕೆ 252 ಕೋಟಿ ಹಣ ವಸೂಲಿ ಮಾಡುತ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಗಂಭೀರ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ಸದನದ ಬಳಿಕವೂ ಅಹೋರಾತ್ರಿ ಧರಣಿ ಮಾಡಿದ್ರು. ಭಯಭೀತರಾಗಿರುವಂಥದ್ದು. ವಿಧಾನಸಭೆ ಅಧಿವೇಶನ ನಡೆಸೋಕ್ಕೂ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವರಿಗೆ. ನೆನ್ನೆನೆ CM ಕೂಗಾಡ್ತಾ ಇದ್ದಾರೆ. ಈ 6,000 ಕೋಟಿ ಏನು ಲೂಟಿ ಆಗಿದೆ, ಇದು ಜಗಜ್ಜಾಹೀರಾತಾಗಿದೆ, ಕಂಪ್ಲೇಂಟ್ ಆಗಿದೆ. ಇಷ್ಟಿದ್ದರೂ ರಾಜೀನಾಮೆ ಪಡಿತಾ ಇಲ್ಲ ಅಂದರೆ ಇವರು ಇಡೀ ಸರ್ಕಾರ ಲೂಟಿ ಹೊಡೆದು ಅವರ ಕಾಂಗ್ರೆಸ್ಸಿನ ಚುನಾವಣೆ, ಪಂಚರಾಜ್ಯದ ಚುನಾವಣೆಗಳಿಗೆ ಕೊಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇವತ್ತು ಅಬಕಾರಿ ಇಲಾಖೆನಲ್ಲಿ 6,000 ಕೋಟಿ ಹಗರಣ ಅಂತೇಳಿ ಅದರ ಅಧ್ಯಕ್ಷರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ವಿತ್ ಆಡಿಯೋ ಟೇಪ್ ಏನು ರಿಲೀಸ್ ಆಗಿದೆ, ಅದರಲ್ಲಿ ಮಂತ್ರಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ತಿಮ್ಮಾಪುರ್ ಅವ್ರದ್ದು, ಅವರ ಮಗನ ವಿಚಾರವೂ ಕೂಡ ಉಲ್ಲೇಖ ಆಗಿದೆ, ಮುಖ್ಯಮಂತ್ರಿಗಳ ಬಗ್ಗೆನೂ ಉಲ್ಲೇಖ ಆಗಿದೆ. ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಬಕಾರಿಯ ವಿಚಾರದಲ್ಲಿ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕು. ಅಬಕಾರಿ ಸಚಿವರ ರಾಜೀನಾಮೆಯನ್ನು ತೆಗೆದುಕೊಂಡು ಆಮೇಲೆ ಅದ್ರ ಬಗ್ಗೆ ತನಿಖೆ ಆಗಲಿ. ಅಲ್ಲ, ಸರ್ಕಾರದ ಒಟ್ಟು ಧೋರಣೆ ನೋಡಿದರೆ ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಮತ್ತು ಭ್ರಷ್ಟಾಚಾರವನ್ನು ಮುಂದುವರಿಸೋದು, ಇದು 3 ಅಜೆಂಡಾ ಈ ಸರ್ಕಾರ ಇಟ್ಟಿದೆ. ನಾನು ಭ್ರಷ್ಟಾಚಾರ ಮಾಡ್ತೇನೆ, ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡ್ಕೊಳ್ತೇನೆ ಮತ್ತು ಭ್ರಷ್ಟಾಚಾರವನ್ನು ಮುಂದುವರಿಸ್ತೇನೆ. ಈ 3 ಅಜೆಂಡಾನ ಇಟ್ಕೊಂಡು ಈ ಸರ್ಕಾರ ಹೊರಟಿದೆ. ವಿರೋಧ ಪಕ್ಷವಾಗಿ ಇದನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಮತ್ತು ನಾವು ಜನರ ಧ್ವನಿಯಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಸಚಿವರ ರಾಜೀನಾಮೆ ಕೊಡುವ ತನಕ ಧರಣಿ ಆರಂಭ ಆಗಿದೆ, ಅದು ಮುಂದುವರಿಯುತ್ತೆ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಡು ಭ್ರಷ್ಟ ಸರ್ಕಾರ ಆಗಿದೆ ಅಂತೇಳಿ ಬೀದಿಗಳಲ್ಲೂ ಜನ ಮಾತಾಡ್ತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ. ಇದಕ್ಕೆ ಪುರಾವೆ ಎಂಬಂತೆ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ನಡ್ಕೊಂಡಿದೆ, ಅದರ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ್ ಅವರು ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಅವರು ಮತ್ತು ಅವರ ಮಗ ಅಧಿಕಾರಿಗಳು ಎಲ್ಲರೂ ಸಿಕ್ಕಿದ ನಂತರ ಏನು ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಕೇಳಿದ್ದೇವೆ. ಇನ್ನೂ ಕೂಡ ಅದು ಪೆಂಡಿಂಗ್ ಇದೆ. ಅಬಕಾರಿ ಇಲಾಖೆ ಭ್ರಷ್ಟಾಚಾರಕ್ಕೂ ಕನ್ನಡಿ ಅವಶ್ಯಕತೆ ಇಲ್ಲ. ಅಷ್ಟು ಕನ್ನಡಿಯಷ್ಟು ಸ್ಪಷ್ಟವಾಗಿಯೇ ಭ್ರಷ್ಟಾಚಾರದ ಸಾಕ್ಷಿ ಸಮೇತ ದಾಖಲೆಗಳನ್ನು ಕೊಟ್ಟರೂ ಕೂಡ, ಪೆನ್ ಡ್ರೈವ್ಗಳನ್ನು ಕೊಟ್ಟರೂ ಕೂಡ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳದೇ ಇರೋದನ್ನು ನೋಡಿದಾಗ ನನಗನ್ಸುತ್ತೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಹುದೊಡ್ಡ ಪಾಲು ಅವರಿಗೂ ಕೂಡ ತಲುಪ್ತಾ ಇದೆಯೇನೋ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಆ ಕಾರಣಕ್ಕೆ ಅವರು ಭಯ ಬಿದ್ದಿದ್ದಾರೆ. ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿ ಕೈಗೊಂಡ ಮೈತ್ರಿ ನಾಯಕರು ಇವತ್ತಿನ ಕಲಾಪ ಆರಂಭದಲ್ಲೇ ಮತ್ತೆ ಅಬಕಾರಿ ಲಂಚಾವತಾರ ಪ್ರಕರಣವನ್ನ ಪ್ರಸ್ತಾಪ ಮಾಡಿದರು. ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಸದನದ ಬಾವಿಗಿಳಿದು ಧರಣಿ ಮುಂದುವರೆಸಿದ್ರು. ಲೂಟಿ ಲೂಟಿ, ರಾಹುಲ್ ಗಾಂಧಿಗೆ ಕೋಟಿ ಕೋಟಿ ಅಂತ ಘೋಷಣೆ ಕೂಗಿದ್ರು. ಸಚಿವರ ವಿರುದ್ಧ 6,000 ಕೋಟಿ ಭ್ರಷ್ಟಾಚಾರ ಬಾಂಬ್. ಕರ್ನಾಟಕ ಕೈಕಮಾಂಡ್ಗೆ ATM ಅಲ್ಲ, ರಿಸರ್ವ್ ಬ್ಯಾಂಕ್. ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ. ಇನ್ನು ವಿಧಾನಸಭೆ ಕಲಾಪ ಆರಂಭದಿಂದಲೂ ವಿಪಕ್ಷ ಸರ್ಕಾರದ ವಿರುದ್ಧ ಮುಗಿಬಿತ್ತು. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಭ್ರಷ್ಟಾಚಾರ ನಡೆದಿದೆ, ಇದು ಸತ್ಯ. ಅಬಕಾರಿ ಮಂತ್ರಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ. ತನಿಖೆ ಮುಗಿದು 6 ತಿಂಗಳ ಬಳಿಕ ನಿರ್ದೋಷಿಯಾಗಿ ಬರಲಿ. ಅಲ್ಲಿಯವರೆಗೂ RB ತಿಮ್ಮಾಪುರ್ ಸದನದಲ್ಲಿ ಕೂರಬಾರದು ಅಂತ ಅಶೋಕ್ ಗುಡುಗಿದ್ರು. ಅಲ್ಲದೆ ಅಸ್ಸಾಂಗೆ DK ಶಿವಕುಮಾರ್ ಉಸ್ತುವಾರಿ, ಕೇರಳಕ್ಕೆ ಜಾರ್ಜ್ ಉಸ್ತುವಾರಿ. ಆದರೆ ಅಲ್ಲಿಗೆ ಹೋಗೋದು ಕರ್ನಾಟಕದ ಹಣ. ಕರ್ನಾಟಕವನ್ನ ಬರೀ ATM ಮಾಡಿಕೊಂಡಿಲ್ಲ,
ಅವರು ಕರ್ನಾಟಕವನ್ನ ರಿಸರ್ವ್ ಬ್ಯಾಂಕ್ ಮಾಡಿಕೊಂಡಿದ್ದಾರೆ. ಅಬಕಾರಿ ಸಚಿವ 6,000 ಕೋಟಿ ಲೂಟಿ ಮಾಡಿರೋದು ಸತ್ಯ ಅಂತ ಆರೋಪಿಸಿದರು. ಮಾಡಿದ್ದಾರೆ, ATM ಮಾಡಿದ್ದಾರೆ. ATM ಅಲ್ಲ, ಈಗ ರಿಸರ್ವ್ ಬ್ಯಾಂಕ್ ಕೇಂದ್ರದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು. ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಅವ್ರನ್ನ ರಾಜೀನಾಮೆ ತಗೋಬೇಕಾಯ್ತು. ರಾಜೀನಾಮೆ ನೋಡಿ, ಇಲ್ಲಿ 6,000 ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬಕಾರಿ ಇಲಾಖೆಯಲ್ಲಿ ನಿಜ, 100% ನಿಜ, ಸತ್ಯ 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 ಸತ್ಯ. ಮಂತ್ರಿ ರಾಜೀನಾಮೆ ಕೊಡ್ಲಿ, ತನಿಖೆ ಆಗಲಿ, 3 ತಿಂಗಳಾದ ಮೇಲೆ ನಿರ್ದೋಷಿ ಅಂತ ವಾಪಸ್ ತಗೊಳ್ಳಿ. ನಮ್ದೇ ವಿಪಕ್ಷಗಳಿಂದ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು. ಸಿಎಂ ಭೇಟಿ ಮಾಡಿದ ಸಚಿವ ತಿಮ್ಮಾಪುರ್. ಇನ್ನು ಸದನ ಆರಂಭಕ್ಕೂ ಮುನ್ನ ಸಚಿವ ತಿಮ್ಮಾಪುರ್ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು. ಬಿಜೆಪಿ ಜೆಡಿಎಸ್ ಶಾಸಕರ ಅಹೋರಾತ್ರಿ ಧರಣಿ ಹಿನ್ನೆಲೆಯಲ್ಲಿ ಸಿಎಂ ಭೇಟಿ ಮಾಡಿ ತಿಮ್ಮಾಪುರ್ ಚರ್ಚಿಸಿದ್ರು. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿ ಕೆಲ ಹೊತ್ತು ಚರ್ಚೆ ನಡೆಸಿದ ಬಳಿಕ ಸದನಕ್ಕೆ ತಿಮ್ಮಾಪುರ್ ಆಗಮಿಸಿದ್ರು. 6,000 ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬಕಾರಿ ಇಲಾಖೆಯಲ್ಲಿ ನಿಜ, 100% ನಿಜ, ಸತ್ಯ 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 ಸತ್ಯ. ಇನ್ನು ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ಮಾತನಾಡಿ ವಿಪಕ್ಷಗಳ ಆರೋಪಕ್ಕೆ ಸಾಕ್ಷಿ ಏನಿದೆ ಅಂತ ಪ್ರಶ್ನಿಸಿದ್ದಾರೆ. ನಾನು ರಾಜೀನಾಮೆ ಕೊಡೋದಿಲ್ಲ. ಅವರು ಹೇಳಿದಂಗೆಲ್ಲ ರಾಜೀನಾಮೆ ನೀಡಿದ್ರೆ ಸರ್ಕಾರ ನಡೆಸಲು ಆಗೋದಿಲ್ಲ. ಪ್ರಧಾನಿ ಹೆಸರು ಹೇಳ್ತಾರೆ, ಅವರು ಕೂಡ ರಾಜೀನಾಮೆ ನೀಡ್ತಾರಾ? ನಾನು ಆಡಿಯೋದಲ್ಲಿ ಮಾತನಾಡಿಲ್ಲ. ಯಾರೋ ಒಬ್ಬ ಅಧಿಕಾರಿ ಮಾತನಾಡಿದ್ದಾರೆ. ಆ ಅಧಿಕಾರಿ ಮಾತನಾಡಿದ್ರೆ ನನಗೇನು ಸಂಬಂಧ? ಯಾರು ತಪ್ಪು ಮಾಡಿದ್ದಾರೋ ಅವರು ಅನುಭವಿಸ್ತಾರೆ ಅಂದ್ರು. ಇನ್ನು ಸಚಿವ ಎಂ.ಬಿ. ಪಾಟೀಲ್ ಮಾತನಾಡಿ ಬಿಜೆಪಿಯವರು ಷಡ್ಯಂತ್ರ ಮಾಡಿದ್ದಾರೆ ಅಂದ್ರೆ ಅಬಕಾರಿ ಸಚಿವ ತಿಮ್ಮಾಪುರ್ ಬಗ್ಗೆ ಚರ್ಚೆಯಾಗಿ ಉತ್ತರವೂ ಆಗಿದೆ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನಾನು ಮಾತಾಡಿದ್ದೀನ? ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೇನೆ? ಇವೆಲ್ಲ ಆಡಿಯೋ ಗೀಡಿಯೋ ಅಧಿಕಾರಿಗಳು ಮಾಡಿದವ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಯಾರ್ಯಾರ್ದು ಹೆಸರು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀಯ? ಅಲ್ಲ ನಿನ್ನ ಹೆಸರೇ ಯಾರು ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಂಡಿದ್ದೀನಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ದೀನಿ. ಸುಳ್ಳು ಸುದ್ದಿಗಳು, ಸುಳ್ಳು ಆಪಾದನೆಗಳು ತರವಲ್ಲ. ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನು ಅನುಕೂಲ ಆಗ್ತಾ ಇತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂತೇಳಿ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಚರ್ಚೆ ಮಾಡಲಿ, ಈಗ ಅವ್ರ ಕಾಲದಲ್ಲಿ ಏನೇನಾಗಿದೆ ಅಂತ. ಸೊ ಅದು ಬಿಟ್ಬಿಟ್ಟು ಡೈವರ್ಟ್ ಮಾಡೋಕ್ಕೆ ಲಾಸ್ಟ್ ಡೇ ಇದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ. ಇಶ್ಯೂನೇ ಇಲ್ಲ. ನೇರವಾಗಿ ಯಾವ ತನಿಖೆ ಬೇಕಾದ್ರೂ ಕೊಡ್ಲಿ, ಯಾವ ತನಿಖೆ ಬೇಕಾದ್ರೂ ಆರ್ಡರ್ ಮಾಡಲಿ. ನೋಡಿ, ಅವರು ಈ ನರೇಗಾ ಏನು ನಾವು ನಿರ್ಣಯ ಮಾಡ್ತಾ ಇದ್ದೀವಿ, ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಅದರಿಂದ ಜನರ ದೃಷ್ಟಿಯನ್ನು ಬೇರೆ ಕಡೆ ಸೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಒಂದು ಷಡ್ಯಂತ್ರ ಇದು. ತಿಮ್ಮಾಪುರ್ ಅವರ ಎಕ್ಸೈಸ್ ಮಿನಿಸ್ಟರ್ ಕೇಸ್ನಲ್ಲಿ ಒಬ್ಬ ಅಧಿಕಾರಿ ಹಣ ಸಿಕ್ಕೊಂಡು ಬಿದ್ದಿದ್ದಾನೆ. ಅದರರ್ಥ ತಿಮ್ಮಾಪುರ ಇನ್ವಾಲ್ವ್ ಆಗಿದ್ದಾರ, ಸಚಿವರು ತಗೊಂಡಿದ್ದಾರ. ಹಾಗೆ ನಾಳೆ ಯಾರು ಬೇಕಾದರೂ ನಾಳೆ ಪ್ರಧಾನಮಂತ್ರಿ ಹೆಸರು ಹೇಳ್ಬೋದು. ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಕೋತೀರಾ ನೀವು? ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಉತ್ತರ ಆಗಿದೆ. ಬಹುಶಃ ಈ ಅವರು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಕೂತ್ಕೊಂಡು ಎಲ್ಲ ಸುಲಲಿತವಾಗಿ ಚರ್ಚೆಯಾಗಿ ಮನ್ರೇಗಾ ಬಗ್ಗೆ ರೆಜುಲೇಷನ್ ಮಾಡಲಿಕ್ಕೆ ನಾವು 2 ದಿವಸ ತಯಾರಿದ್ದೀವಿ ಅಂತ ವಿರೋಧ ಪಕ್ಷ ನಾಯಕರು ಮತ್ತು ಅವರ ಸಹ ಸ್ನೇಹಿತರುಗಳು ಒಪ್ಪಿ ಈಗ ನಿನ್ನೆ ರಾತ್ರಿಯಿಂದ ಈ ಇದಕ್ಕೆ ಇಳಿದಿದ್ದಾರೆ. ಅಂದರೆ ಅವರಿಗೆ ಈ ದೇಶದಲ್ಲಿ ಮನ್ರೇಗಾ ಅವರ BJPಯ ಸರ್ಕಾರ, ಕೇಂದ್ರ ಸರ್ಕಾರ ತಗೊಂಡಿರೋ ತೀರ್ಮಾನವನ್ನು ರೆಜುಲೇಷನ್ನಲ್ಲಿ ಇವರು ಕೈ ಜೋಡಿಸೋದಕ್ಕೆ ತಯಾರಿಲ್ಲ. ಅಷ್ಟೇ ಬಿಟ್ಟರೆ ಅವರ ಉದ್ದೇಶ ಏನಿಲ್ಲ. ಒಟ್ಟಾರೆ ಸದನದಲ್ಲಿ ತಿಮ್ಮಾಪುರ್ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದು, ವಿಪಕ್ಷಗಳ ಗಲಾಟೆ ನಡುವೆಯೇ ಮನ್ರೇಗಾ ಸಂಬಂಧ ಚರ್ಚೆಯನ್ನ ಕೈಗೆತ್ತಿಕೊಳ್ಳಲಾಯಿತು. ಇಂದಿಗೆ ಕಲಾಪ ಅಂತ್ಯವಾಗಲಿದ್ದು, ಹೊರಬಂದ ಬಳಿಕ ತಿಮ್ಮಾಪುರ್ ರಾಜೀನಾಮೆಗೆ ವಿಪಕ್ಷ ನಾಯಕರು ಆಗ್ರಹ ಮುಂದುವರಿಯಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.